ಎಲ್ಲರಿಗೂ ಸ್ವಾಗತ. 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ FF4 ಕ್ವೆಶ್ಚನ್ ಪೇಪರ್ ಆ್ಯಂಡ್ ಕೀ ಆನ್ಸರ್ 10ನೇ ತರಗತಿಯ FF4 ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಷನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ ಅಂತ ಹೇಳುತ್ತಾ FF4ಗೆ ಬಂದಾಗ ಸಿಲೆಬಸ್ ಬಂದು ಕಲರ್ಸ್ ಆಫ್ ಸೈಲೆನ್ಸ್, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್, ಬ್ಲೈಂಡ್ ಬಾಯ್, ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಮತ್ತು ಕೊನೆಯ ಸಪ್ಲಿಮೆಂಟರಿ ರೀಡಿಂಗ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಈ ಪಾಠಗಳು ಹಾಗೂ ಗ್ರಾಮರ್ನ ಒಳಗೊಂಡಂತೆ ಇಲ್ಲಿ ಫಸ್ಟ್ ಮೇನ್ ಬಂದಾಗ ಚೂಸ್ ದಿ ಕರೆಕ್ಟ್ ಆನ್ಸರ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಆ್ಯಸ್ 2 syllables? ಪೀಪಲ್. Choose the correct language function. May I get in, sir? ಇದು ಆಪ್ಷನ್ D, asking permission. Combine the sentences using to. It's very hot, we cannot go out. It's too hot to go out. Change into indirect speech. He said I am going. He said that he was going. Next question answers ಗೆ ಬಂದಾಗ ಸೆಕೆಂಡ್ ಮೇನ್ 2 marks questions. Why did superpowers meet in Geneva? Superpowers meet in Geneva to discuss that to put a ban on nuclear weapon test. If some nations violate this agreement and if they tested, how to detect that? Next, the poet says calendars and clocks are useless in space. Give reason. Here, calendars and clocks are useless in the space because there is no day and night and there is no seasons change. So clocks and calendars are useless in space. How can you say that the people in the poor area Tibet were unhappy? Because there were no rivers, there were no warmth, there were no good lands and there were no water for them, so they were unhappy. Answer the following question. Narrate the circumstances that compelled Satish to stay at home. ಇಲ್ಲಿ ಸತೀಶ್ ಹೋಮ್ನಲ್ಲೇ ಇರಬೇಕಾದ್ರೆ ಯಾವ್ಯಾವ ಕಾರಣಗಳಾಯಿತು ಅಂದಾಗ ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಈಸ್ ಅನೇಬಲ್ ಟು ಹಿಯರ್ ಬಿಕಾಸ್ ಆಫ್ ದ ಆಪರೇಷನ್ಸ್ ಡ್ಯೂ ಟು ಮೇಡ್ ಆನ್ ಹಿಸ್ ಲೆಗ್ಸ್ ಆ್ಯಂಡ್ ದೆನ್ ದ ಸ್ಕೂಲ್ಸ್ ಈ ವಾಸ್ ಅಟೆಂಡಿಂಗ್ ದೇ ಆರ್ ರೆಫ್ಯೂಸ್ ಟು ಗಿವ್ ಹಿಮ್ ಎ ಅಡ್ಮಿಷನ್ ಬಿಕಾಸ್ ಆಫ್ ಹಿಸ್ ಡೆಫ್ನೆಸ್, ಸೊ ಈ ಸ್ಟೇಡ್ ಇನ್ ಹೋಮ್. ಮತ್ತೊಂದು ಕ್ವಶನ್ ಇದೆ, ನರೇಟ್ ಹೌ ಬರ್ಡ್ ಇನ್ಸಿಡೆಂಟ್ ಚೇಂಜ್ಡ್ ಸತೀಶ್ ಲೈಫ್. When he was confined to bed, he looking for corner of the garden through the window. There he saw a beautiful and attractive bird. So ಈ ಒಂದು ಬರ್ಡ್ ಇನ್ಸಿಡೆಂಟನ್ನು ಬರೀಬೇಕಾಗುತ್ತೆ. ಇನ್ನು ಕೋಟ್ ಫ್ರಮ್ ಮೆಮೊರಿಗೆ ಬಂದು ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ, ಯು ಸೇ ದ ಸನ್ ಶೈನ್ಸ್ ಬ್ರೈಟ್, ಐ ಫೀಲ್ ಇಮ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ ಮೇಕ್ ಇಟ್ ಡೇ ಆರ್ ನೈಟ್, ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್. ಈ ಒಂದು ಪೊಯಮ್ಸನ್ನು ಕೊಟ್ಟಿರ್ತೇನೆ, ಆ ಪೊಯಮ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಮೇನ್ ಬಂದು ಕಂಪ್ಲೀಟ್ ದ ಸ್ಟೋರಿ ಯೂಸಿಂಗ್ ಗಿವನ್ಸ್ ಕ್ಲೂಸ್. ಇಲ್ಲಿ ಸ್ಟೋರಿನ ಕಂಪ್ಲೀಟ್ ಮಾಡಬೇಕು. ಥರ್ಸ್ಟಿ ಕ್ರೋ ದ ಸ್ಟೋರಿಯನ್ನು ಕೊಟ್ಟಿದೆ. ಈ ಸ್ಟೋರಿಯನ್ನು ಬರೀಬೇಕಾದ್ರೆ ನಿಮಗೆ ಸ್ವಂತವಾಗಿ ಸ್ಟೋರಿಯನ್ನು ಬರೀಬೋದು, ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೂಸನ್ನು ಯೂಸ್ ಮಾಡಿ ಬರೀಬೋದು, ಅಥವಾ ನೀವು ಪರೀಕ್ಷೆಯಲ್ಲಿ ಇಲ್ಲಿ 3 ಅಂಕಕ್ಕೆ 2 ಅಂಕ ಪಡೆಯೋದಕ್ಕೆ ಈ ಕೊಟ್ಟಿರ್ತಕ್ಕಂಥ ಕ್ಲೂಸನ್ನು ಮಾತ್ರ ಬರ್ಕೊಂಡು ಹೋದರೂ ಸಹ ನಿಮಗೆ ಅಂಕಗಳು ಸಿಗುತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಆನ್ಸರ್ಸನ್ನು ಸಹ ಇಲ್ಲಿ ನೀಡಿರ್ತೇನೆ. ಕೀ ಆನ್ಸರ್, PDF, ವರ್ಡ್ ಫೈಲ್ ಎಲ್ಲವನ್ನು ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಅಂದರೆ ಈ ವಿಡಿಯೋದ ಟೈಟಲ್ನ ಕೆಳಗಡೆ ಮೋರ್ ಅಂತಕ್ಕಂಥ ಸಣ್ಣ ವರ್ಡ್ ಕಾಣುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲೇ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಬ್ಲೂ ಕಲರ್ ಲಿಂಕ್ಸ್ನಲ್ಲಿ PDF ಲಿಂಕ್ ಹಾಗೂ ವರ್ಡ್ ಫೈಲ್ ಲಿಂಕ್ ಕಾಣುತ್ತೆ. ನೀವು ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ಈ ಕ್ವಶನ್ ಪೇಪರ್ PDF ಹಾಗೂ ವರ್ಡ್ ಫೈಲನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ವರ್ಡ್ ಫೈಲ್ನನ್ನು ನೀವು ಎಡಿಟ್ ಮಾಡಿ ಬೇಕಾದರೂ ಕ್ವಶನ್ ಪೇಪರ್ ಪ್ರಿಂಟ್ ಮಾಡ್ಕೋಬೋದು, ಅಥವಾ ಈ PDF ಅನ್ನೇ ನೀವು ಪ್ರಿಂಟ್ ಮಾಡಿ ಟೆಸ್ಟ್ಗೆ ಓದ್ಕೋಬೋದು, ಅಥವಾ ಅದನ್ನು ನೀವು ಮಕ್ಕಳಿಗೆ ನೀಡಬಹುದಾಗಿರುತ್ತೆ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀವು ಲರ್ನ್ ಈಸಿಲಿ ಚಾನಲ್ನಲ್ಲಿ ನೋಡಲಿದ್ದರೆ ನೀವು ಈಗಲೇ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.